ಹ್ಮ್ ನಾನು ನಿಮಗೆ ಹೇಳಿದಂಗ ಮಾಡ್ರಿ ಅಂತ ಹೇಳಿದ್ರೆ ನೀವೇನ್ ಮಾಡಿರಿ? ಬಂಗಾರ ಕೇಳಿರಂತಲ್ಲ. ಅಯ್ಯ ಅಣ್ಣಾರ ಇಲ್ರಿ. ಅಯ್ಯ ನಾವು ಹಂಗ ಸುಮ್ಮನೆ ಕೇಳಿದೀವಿ ಆದ್ರೆ ಆಮೇಲೆ ನಾವು ಹೇಳಿರಿ ಏನು ಬ್ಯಾಡ್ರಿ ಅಂತಂದು. ಅಯ್ಯ ಹಂಗ ಸುಮ್ಮನೆ ಮಾತಿಗೆ ಅಂದಿರಿ ಆಟ. ಹ್ಮ್ ಆತು. ಎಲ್ಲ ಒಪ್ಪಿಗೆ ಅಂದಾರ ಈಗ. ಅವ್ರದ್ದು ಅವ್ರ ಕಡೆಗೆ ಒಪ್ಪಿಗೆ ಐತಂತ ಹೇಳ್ಯಾರಂತ. ಹ್ಮ್ ಅವರು ನಿಮ್ಮ ಮನೆ ನೋಡಕ್ ಬರ್ತಾರ ಏನ. ಬಂದಾಗ ನಾನು ಹೇಳಿನಲ್ಲ ಹಂಗ ಮಾಡ್ಬೇಕು. ನಾ ಕೊಟ್ಟಿದ್ದನ್ನ ತೋರಿಸ್ರಿ ಆತಿಲ್ಲ. ಅಣ್ಣಾರ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನೀವು ಅದ ರೀ ಹೊಲದ್ದು ಎಲ್ಲ ಆಸ್ತಿ ಪತ್ರ ಎಲ್ಲ ಇದು ಏನೋ ಮಾಡಿಸಿ ಕೊಟ್ಟಿರಿ. ನಮ್ಮ ಹೆಸರದಲ್ಲ ಆದ್ರೆ ನಮ್ಮ ಹೆಸರಿಗೆ ಇದ್ದಂಗೆ ಮಾಡಿಸಿ ಕೊಟ್ಟಿರಿ. ನನ್ನ ಮಗ್ಗ ಅದು ಯಾವ್ದೋ ಕಂಪ್ನಿಗೆ ಅಂತ ಹೇಳಿತ್ತು ಅದ ಕಂಪ್ನಿದು ಹೆಸರು ಎಲ್ಲ ಮಾಡಿಸ್ಕೊಟ್ರಿ. ಆಯ್ತು ಬಿಡ್ರಿ ಅಣ್ಣಾರ ಅದೆಲ್ಲ ತೋರಿಸ್ತೀವಿ. ಹ್ಮ್ ನಾನು ಮುಂಚೆನೆ ಪ್ಲಾನ್ ಮಾಡೀನಿಲ್ಲ. ಅವರಿಗೆ ಶ್ರೀಮಂತ ಅಳಿಯದನ, ಆಮೇಲೆ ಓದ್ದಿರೋ ಎಲ್ಲ ಅಳಿಯದನ. ಅದಕ್ಕೆ ಗೊತ್ತಿದ್ದ ಇದೆಲ್ಲ ಮಾಡೀನಿ. ಅದಕ್ಕೆ ಫಸ್ಟಿಗೆ ಎಲ್ಲ ನಿಮಗೆ ರೆಡಿ ಮಾಡಿಸ್ಕೊಟ್ಟೀನಿ. ಅವ್ರು ಹೆಂಗ ಏನೇ ಎಲ್ಲೇ ವಿಚಾರಿಸಿದ್ರು ಗೊತ್ತಾಗ್ಬಾರ್ದು ಅಷ್ಟ. ಹ್ಮ್ ಆತ್ರಿ ಅಣ್ಣಾರ ನೀವೇನು ಚಿಂತೆ ಮಾಡಬೇಡ್ರಿ. ಯಾರು ಕೂಡ ಮಾತಾಡಕತ್ತಾರ ಇವ್ರು ರೀ? ಆಯ್ತಾಯ್ತು. ಏನತ್ತ? ಯಾರು ಕೂಡ ಮಾತಾಡಕತ್ತಿದ್ರಿ? ಏನು ಹೇಳಕತ್ತಿದ್ರಲ್ಲ? ಅದ ನಾನು ಒಂದು ಪ್ಲಾನ್ ಮಾಡೀನಿ ಅಂತ ಹೇಳ್ತೀನಲ್ಲ ಅದ. ಏನಪ್ಪ ಅದು ಏನು ಮಾಡಿರಿ? ಹ್ಮ್ ಈ ಸಲ ಎಂತ ಪ್ಲಾನ್ ಮಾಡೀನಂದ್ರ, ಹ್ಮ್ ರುದ್ರಗೌಡ ಒದ್ದಾಡ್ಬೇಕು ವಿಲಿ 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 ಅಂತ ಅಂತ ಪ್ಲಾನ್ ಮಾಡೀನಿ ಈ ಸಲ. ಹೌದಾ? ಏನು ಮಾಡಿರಿ? ಮೊನ್ನೆ ಪಕ್ಕದೂರಿಗೆ ಒಂದು ಏನೋ ಪಂಚಾಯ್ತಿ ಅಂತಂದು ಈ ಶಂಕರಗೌಡನ್ ಕೂಡ ಹೋಗಿದ್ವ್ಯಾ. ಅಲ್ಲಿ ಒಂದು ಕುಟುಂಬ ನೋಡಿದ್ನಿ. ಅವ್ರ ಮನಿ ಹಳೇದ ಮನಿ ಅಲ್ಲ. ಮನಿ ಏನು ಅಷ್ಟು ನೋಡಕ್ಕೆ ಚಂದ ಐತಿ. ಇಲ್ಲ ಅಂದ್ರ ಪೂರಾ ಇದು ಇಲ್ಲ, ಹಳೇದ ಥರನೂ ಇಲ್ಲ, ಹಂಗೈತಿ. ಆ ಹೆಣ್ಮಗಳು ಭಾರಿ ಆಸೆ ಬುರುಕಿ. ಗೊತ್ತಾತ? ಮಗ ಕುಡುಕ, ಹೇಳೂರು ಕುಡುಕ. ಅದಕ್ಕೆ ಅವ್ರ ಮನೆಗೆ ಇವನ ಮಗನ ಕೊಡಿಸಿ ಅವ ಆಕಿ ಮಗಳು ನರಳಬೇಕು. ನರಳದ್ ನೋಡಿ ಇವ್ರಿಬ್ರು ನರಳಬೇಕು. ಅದಕ್ಕೆ ಪ್ಲಾನ್ ಮಾಡಿ ಅವ್ರಿಗೆ ಏನೋ ಒಂದು ಅರ್ಧ ಎಕರೆ ಹೊಲ ಐತೆ ಅಟೇ. 5 ಎಕರೆ ಹೊಲ ಐತೆ ನಂಗೆ ಆಸ್ತಿ ಪತ್ರ ಮಾಡಿಸ್ಕೊಟ್ಟಿನಿ. ಶಂಕರಗೌಡರು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ಅವನಿಗೆ ಒಂದು ಕಂಪ್ನಿಯಾಗ ಕೆಲಸ ಐತಿ. 25,000 30,000 ಸಂಬಳ ಬರ್ತಂತ ಸುಳ್ಳು ಹೇಳ್ಸಿನಿ. ಅದಕ್ಕೂ ಮತ್ತೆ ಬೇಕಲ್ಲ. ಯಾಕಂದ್ರೆ ಈ ಸರಸ್ವತಿ ಗಂಡ ಬೇಸೋದೇನ. ಅವ್ರು ಏನಾದ್ರು ವಿಚಾರಿಸಿ ಸಿಗ್ಬೀಳ್ಬಾರ್ದಲ್ಲ. ಈ ಸಲ ಮಾತ್ರ ಭಾರಿ ಪ್ಲಾನ ಮಾಡೀನಿ ನಾನು. ಹೆಂಗ್ ಅವ್ರು ವಿಚಾರಿಸಿದ್ರು ಸಿಕ್ಬಿಡ್ಬಾರ್ದು ಅವ್ರು. ಹಂಗೆ ಪ್ಲಾನ್ ಮಾಡೀನಿ. ಯಾಕಂದ್ರೆ ಎರಡು ನಾವೇನೋ ಮಾಡಕ್ ಹೋದ್ವಿ ಅದು ಆಗ್ಲಿಲ್ಲ. ಅದಕ್ಕೆ ಈ ಸಲ ಮಾತ್ರ ಇದು ಸಕ್ಸಸ್ ಆಗೇ ಆಗತ್ತೆ ನೋಡ್ತೀರ. ಮದುವೆ ಆಗಿ ನರಳಬೇಕು ಅವರು. ಅಯ್ಯೋ ಹೌದಾ? ಬೇಸಾತು. ಹಿಂಗೆ ಆಗ್ಬೇಕಾಕಿ. ಅವತ್ತು ಹೆಂಗೆ ಬೈದ್ಲಾಕಿ. ನನಗಂತೂ ಒಟ್ಟಾಗ ಖಾರ ಕಲಿಸ್ದಂಗಾಗಿತ್ತು ಅವತ್ತು. ದೊಡ್ಡ ಶ್ರೀಮಂತರ ಮನೆಗೆ ಮಗಳನ್ನ ಕೊಟ್ಟೀನಿ ಅಂತಂದು ಉರೀತಿದ್ಲು. ಈಗೈತ್ ನೋಡ್ರಿ. ಬೇಸಾಗಿತ್ತು ಹೇಳ್ರಿ. ಅಂಥ ಮನೆಗೆ ಹೋಗಿ ಕುಡುಕ ಗಂಡ ದುರಾಸೆ ಹತ್ತಿ ನರಳಿ ನರಳಿ ಮತ್ತೆ ಯಾರ್ಯಾರದಾರ? ನಾದ್ನಿ ಪಾದ್ನಿ ಅದರನು? ಅದರ ನಾದ್ನಿ ಅದಳ ಬಿಕಿ. ಅವ್ರು ಗಂಡನ ಮನೆಗೂ ಸರಿ ಇಲ್ಲಂತ. ಇಟ್ಟಿಟ್ಕ ರೊಕ್ಕ ತಗೊಂಬ ಬಂಗಾರ ತಗೊಂಬ ಅಂತ ಕಳಿಸ್ತಾನೆ ಇರ್ತಾರ. ಇಂಥ ಮನೆಗೆ ಯವ್ವ. ಅಲ್ಲಿ ರೊಕ್ಕ ಬಂಗಾರ ಬೇಕಂತ ನಾದ್ನಿ ಬರ್ಬೇಕು. ಅವ್ರು ಈಕಿನ ಇಲ್ಲಿ ಕಳಿಸ್ತಾರ. ಇವರಿಗೆ ಕೊಟ್ಟು 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 ಸಾಕಾಗಿ ಕೊನೆಗೆ ಮಗಳನ್ನ ಕರ್ಕೊಂಬಂದು ಮನೆಯಾಗ ಇಟ್ಕೋಬೇಕು. ನರಳಬೇಕು. ಊರವ್ರ ಮುಂದೆಲ್ಲ ಈ ಗಂಡನ ಬಿಟ್ಟಕ್ಕೆ ಅನ್ಬೇಕು. ಅಷ್ಟು ನರಳಬೇಕು. ನನಗೆ ಅವಾಗ ಸಮಾಧಾನ ಆಗೋದು. ಅದಕ್ಕ ನಾನು ಪ್ಲಾನ್ ಮಾಡಿ ಆಕಿ ನಾವ ಹೇಳಿದ್ರ ಇದಾಗತ್ತಲ್ಲ. ಪಂಕಜನ್ ಕಡೆ ಹೇಳ್ಸಿನಿ. ಈ ಪಂಕಜ ಕದಳಲ್ಲ ಆಕಿಗೆ ಒಂದು 10 ಲಕ್ಷ ಕೊಡ್ತಂತ ಹೇಳಿ ಒಟ್ಟ ಮದುವೆ ಆಗ್ಬೇಕಿದು. ಅದಕ್ಕೆ ಈಗ ಸದ್ಯಕ್ಕೆ 2 ಲಕ್ಷ ಕೊಟ್ಟೀನಿ. ಏವ 10 ಲಕ್ಷ ಅಲ್ರಿ? ಬರೀ ಮದಿ ಇದು ಮಾಡ್ಸಕ್ಕೆ 10 ಲಕ್ಷ ಕೊಟ್ರೆ? ಮತ್ತೆ ಸುಮ್ಮನೆ ಮಾಡ್ತಾಳನು ಅದು? ಇಂಥ ಮದುವೆ ಮಾಡ್ಸೋದಂದ್ರ ಯಾರು ಒಪ್ಪಲ್ಲಪ್ಪ. ಅದು ಇಂಥ ಸುಳ್ಳು ಹೇಳಿ ಮದುವೆ ಮಾಡ್ಸಕತ್ತೀವಿ. ಆಕಿ ಹುಡುಗನ ಬಗ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಾನು ಹೇಳಕ್ ಹೋಗಿಲ್ಲ. ಒಟ್ಟ ನಾವ್ ಹೇಳಿದ್ರೆ ಒಪ್ಪಲ್ಲ. ಆಮೇಲೆ ನಮಗೆ ಅವ್ರ ಮದುವೆ ಆಗ್ಬೇಕು. ಒಟ್ಟ ಮದುವೆ ಮಾಡಿಸಂತ ಹೇಳಿ 10 ಲಕ್ಷ ಕೊಟ್ಟೀನಿ. ಈ ಮದುವೆ ಮಾಡ್ಕೊಳಕತ್ತಾರಲ್ಲ ಅವ್ರಿಗೆ 20 ಲಕ್ಷ ಕೊಟ್ಟು ಈ ಮದುವೆ ಒಪ್ಪಿಗೆಬೇಕು. ಈ ಮದುವೆ ಆಗ್ಬೇಕು. ಅವ್ರ ತಕ್ಕ ಏನು 1 ರೂಪಾಯಿ ಇಸ್ಕೊಂಗಿಲ್ಲ. ಆಮೇಲೆ ಬೇಕಂದ್ರೆ ನೀವು ಏನಾನ ಮಾಡ್ಕೇರಿ ಮದುವೆ ಆದ್ಮೇಲೆ ಅಂತ ಹೇಳಿನಿ. ಅಯ್ಯ ಅವ್ರಿಗೆ 20 ಲಕ್ಷ ಈಕಿಗೆ 10 ಲಕ್ಷ? ಒಲೆ ಬಿಡ್ರಿ.
ರೊಕ್ಕ ಹೋಗ್ಲಿ, ಈಕಿ ಮಾತ್ರ ನರಳ್ಬೇಕು, ನಾನು ಅದನ್ನು ನೋಡ್ಬೇಕು. ನೋಡ್ರಿ, ಇಂಥವ್ರು ಜಗತ್ನಾಗ ಇರ್ತಾರ, ತಮ್ಮ ಸ್ವಂತ ರೊಕ್ಕನ ಖರ್ಚು ಮಾಡಿ ಬೇರೆಯವ್ರ ಜೀವನ ಹಾಳು ಮಾಡೋಂಥವ್ರು. ಇದು ಯಾವುದೋ ಒಂದು ಕಾಲ್ಪನಿಕ ಕತೆ ಅಲ್ರಿ, ನಾನೇ ಕಣ್ಣಾರೆ ನೋಡಿದ್ದು, ಅದು ನಡೆದಿರೋಂಥ ಘಟನೆ ರೀ. ಅದಕ್ಕೆ ಇದನ್ನು ವಿಡಿಯೋ ಮಾಡೀನಿ. ಇವಾಗ ಈ ತಮ್ಮದೇ ಒಂದು ರೊಕ್ಕ ಹಾಳು ಮಾಡಿ ಇವಾಗ ಎಷ್ಟೊಂದು ಜನ ಮಾಟ ಮಾಡ್ಸಂತಾರೆ ಇರ್ತಾರ. ಬೇರೆಯವ್ರ ಜೀವನ ಹಾಳು ಮಾಡಕ್ಕೆ, ತಮ್ಮ ರೊಕ್ಕ ಹಾಳು ಮಾಡಕ್ಕೆ ಅಂದ್ರೆ ಪರವಾಗಿಲ್ಲ, ಆದರೆ ಬೇರೆಯವ್ರ ಜೀವನ ಹಾಳು ಮಾಡ್ಬೇಕನ್ನೋರು ಇರ್ತಾರ. ಆದರೆ ಅವ್ರಿಗೂ ಲಾಸ್ಟಲ್ಲಿ ಏನಾಗುತ್ತಾ, ಬೇರೆಯವ್ರ ಜೀವನದಾಗ ಆಟ ಆಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕತೆ ಮೂಲಕ ಮುಂದೆ ತೋರಿಸ್ತೀನಿ ರೀ. ನೋಡ್ಕೊಂಡು ಹೋಗಿ ಸಪೋರ್ಟ್ ಮಾಡ್ರಿ. ಹೌದು, ನಿನ್ನ ಮಗ ಇಲ್ಲದನ? ಅವ ಇಲ್ಲದನ, ಆಗಲೇ ಕಾಲೇಜಿಗೆ ಹೋದ್ನ ಅವನ. ಹಂಗಂದ್ರೆ ಸರಿ. ಅದೇನೋ ನಿನ್ನ ಮಗ ಭಾರಿ ಪ್ರೀತಿ ಅವ್ರ ಮೇಲೆ, ಚಿಕ್ಕವನ ಮಕ್ಕಳು ತಂಗಿಯರು ಅಂತಂದು, ಅದಕ್ಕೆ ಯಾವುದೇ ಕಾರಣಕ್ಕೂ ಅವನಿಗೆ ಗೊತ್ತಾಗ್ಬಿಡ್ದ ಹೇಳಕತ್ತೀನಿ. ಹ್ಞೂ ರೀ, ನಮ್ಮ ಹೊಟ್ಟೆ ಹುಟ್ಟಿ ಎಂಥದೈತೆ ನೋಡ್ರಿ, ಅಕ್ಕಿ ಮ್ಯಾಗಂದ್ರೆ ಭಾಳ ಜೀವ. ಅವನಿಗೆ ಗೊತ್ತಾಗಲ್ಲ ಬಿಡ್ರಿ, ನಾನು ಹೇಳೋದ ನನಗೂ ಗೊತ್ತೈತಿ. ಅದು ಬಿಡ್ರಿ, ಅವ್ರದ್ದು ಈಗ ನಮ್ಮ ಮಗಳಿಗೆ ಒಂದು ಸಂಬಂಧ ಹುಡುಕ್ರಿಲ್ಲನ, ಅಕ್ಕಿ ನೋಡ್ರಿ ಒಂದಾದ್ರ ಮೇಲೆ ಒಂದು ಮದುವೆ ಮಾಡಿ ಕೊಡಕತ್ತಾಳ. ನಮ್ಮ ಮಗಳಿಗೂ ಮದುವೆ ಮಾಡೋಣ. ನಾನು ಹುಡುಕಾಗತ್ತೀನಿ, ದೊಡ್ಡ ಕುಲನ ಹುಡುಕ್ಬೇಕು. ನನ್ನ ಮಗಳಿಗೆ ಹಂಗೆ ತಿಂತ ಕಂಡು ಹುಡುಕಲ್ಲ ನಾನು, ದೊಡ್ಡ ಶ್ರೀಮಂತರನ್ನ ಹುಡುಕೋದು. ಮತ್ತೆ ನಾವಿಷ್ಟು ರೊಕ್ಕ ಇಷ್ಟು ಆಸ್ತಿ ಐತಿ, ನಮ್ಮ ಮಗಳನ್ನ ಎಂತೆಂಥವ್ರಿಗೆ ಕೊಡೋಕ್ಕಾಗತ್ತಾನ? ದೊಡ್ಡ ಶ್ರೀಮಂತರಿಗೆ ಹುಡುಕಿ ಕೊಡ್ಬೇಕು. ಹುಡ್ಕನ. ನನ್ನ ಗೆಳೆಯ ಒಬ್ಬ ಹೇಳಿದ್ದ, ಅವನು ಗೆಳೆಯ ಅಂತ, ಅವನು ಭಾರಿ ದೊಡ್ಡ ಶ್ರೀಮಂತರು, ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರ, ಅವ್ನ ಮಗನ ಅದ ಬಿಸ್ನೆಸ್ದಾಗ ಅದು ಮಾಡಕತ್ತಾನಂತಂದು. ಹೇಳ್ತ ನನಗೆ ಹೆಣ್ಣು ತೋರ್ಸಮ್, ನಾವು ನಮ್ಮ ಮನೆಗೆ ಒಂದು ಶುಭ ಕಾರ್ಯ ಆಗಿಬಿಡ್ಲಿ, ಹೌದಿಲ್ಲ? ಹ್ಞೂ ರೀ, ಮತ್ತೆ ಆಕೆಂತೂ ಮದುವೆ ಒಂದಾದ್ರ ಮೇಲೆ ಒಂದು ಮಾಡ್ಸಕತ್ತಾಳ. ಇರಕ್ಕೆ ಹೋಗ್ಬೇಕು ಹೆಣ್ಣು ಮಗಳು ನನಗೆ, ನಾ ಇನ್ನೂ ಮದುವೆ ಮಾಡ್ಸಕತ್ತಿಲ್ಲ. ನನ್ನ ಮಗ್ಗ ಮದುವೆ ಮಾಡಿಸ್ಬೇಕು, ಹೌದಿಲ್ಲ? ಫಸ್ಟು ನಮ್ಮ ಮಗಳಿಗೆ ಮದುವೆ ಮಾಡ್ಸೋಣ, ಆಮೇಲೆ ನಮ್ಮ ಮಗ್ಗ ಮದುವೆ ಮಾಡಿಸಿದ್ರಾತು. ಹೌದು. ಸರಿ ತಗೋರಿ, ನೋಡ್ರಿ ಬೇಸು ಎಲ್ಲ ವಿಚಾರಿಸಿ ಇದು ಮಾಡ್ರಿ. ಮತ್ತೆ ಎಲ್ಲನ ವಿಚಾರ ಗೊತ್ತಾತಂದ್ರ ಒಪ್ಪಂಗಿಲ್ಲ ಆಕಿ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಕ್ ಹೋಗ್ಬಿಡ. ಈ ಸಲ ಮಾತ್ರ ನನ್ನ ಪ್ಲಾನ್ ಮಿಸ್ ಆಗಂಗಿಲ್ಲ. ಹಂಗೆ ನಾನು ಎಲ್ಲ ಪ್ಲಾನ್ ಮಾಡೀನಿ. ಹ್ಯಾಂಗ ವಿಚಾರಿಸಿದ್ರು ಅವರು ಹೆಂಗದಾರ ಅನ್ನೋದು ಗೊತ್ತಾಗಂಗಿಲ್ಲ. ಅವರು ಮದುವೆ ಆಗತನೂ ಗೊತ್ತಾಗಂಗಿಲ್ಲ, ಹಂಗ ಇಟ್ಟಿನಿ ನಾನು. ಹಂಗಿದ್ರ ಚಲೋ ಆತ್ ಬಿಡ್ರಿ.